ಧರ್ಮ ಯುದ್ಧದಲ್ಲಿ ಗೆಲ್ಲೋದು ನಾವೇ ಹಿಂಗೆ ಹೇಳಿದ್ದು ಯಾರು ಗೊತ್ತಾ? MD ಸಮೀರ್ ಪರ ವಕೀಲರು. ಸಮೀರ್ ಪರ ವಕೀಲ CS ದ್ವಾರಕನಾಥ್ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಇಡೀ ದೇಶವನ್ನು ತಲ್ಲಣಗೊಳಿಸಿದ್ದ MD ಸಮೀರ್ AI ವಿಡಿಯೋ. ಸಮೀರ್ ಪರ ವಕೀಲ CS ದ್ವಾರಕನಾಥ್ ಸ್ಫೋಟಕ ಹೇಳಿಕೆ. ನೀವು ಗೆದ್ದಿಲ್ಲ, ಗೆಲ್ಲುವುದೂ ಇಲ್ಲ, ಸತ್ಯ ಮಾತ್ರ ಗೆಲ್ಲುತ್ತೆ. ಧರ್ಮಸ್ಥಳ ಹೆಣಹೂತ ಪ್ರಕರಣದಲ್ಲಿ ಸಂತ್ರಸ್ತರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಪ್ರಭಾವ ಬಳಸಿ ಸತ್ಯವನ್ನ ಸಮಾಧಿ ಮಾಡಿದ್ರೆ JCB ತಗೊಂಡು ಅಗೀತೀವಿ. ಸತ್ಯದ ಸಮಾಧಿಯನ್ನ ಒಡೆದು ಸತ್ಯವನ್ನ ಹೊರತಂದೆ ತರ್ತೀವಿ. ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸತ್ಯಕ್ಕೆ ಮಾತ್ರ ಜಯವಾಗಲಿದೆ. ನಮ್ಮನ್ನ ತುಳಿದಷ್ಟು ಪುಟಿದೇಳಲಿದ್ದೇವೆ. ನಮ್ಮನ್ನು ನೀವು ತುಳಿದಷ್ಟು ಪುಟಿದೇಳಲಿದ್ದೇವೆ. ಚಿವಿಟಿದಷ್ಟು ಚಿಗುರೊಡೆದು ಹೊರಬರಲಿದ್ದೇವೆ. ನಮ್ಮನ್ನು ನೀವು ಚಿವುಡ್ತೀರಾ? ಚಿಗುರು ಒಡೆದು ನಾವು ಹೊರಬರ್ತೀವಿ. ನಮ್ಮ ವಿರುದ್ಧ ಎಷ್ಟೇ ಅಪಪ್ರಚಾರ ನಡೆದ್ರೂ ಸರಿಯೇ. ನ್ಯಾಯ ಸತ್ಯ ಧರ್ಮವನ್ನ ಬಿಟ್ಟು ಹೋಗೋದಿಲ್ಲ. ಕೊನೆಗೆ ಗೆಲ್ಲುವುದು ಸತ್ಯ ಮಾತ್ರ ಎಂದ ದ್ವಾರಕನಾಥ್. ಧರ್ಮ ಯುದ್ಧದಲ್ಲಿ ಗೆಲ್ಲೋದು ನಾವೇ. ಧರ್ಮ ಯುದ್ಧ ಅಂತೇಳಿ ವ್ಯಾಖ್ಯಾನ ಮಾಡಿದ್ದಾರೆ ದ್ವಾರಕನಾಥ್. ದ್ವಾರಕನಾಥ್ ಯಾರು ಅಂತ ಕೇಳಿದ್ರೆ ಸಮೀರ್ ಪರ ವಕೀಲರು. ಹೆಣಹೂತ ಪ್ರಕರಣದಲ್ಲಿ ಅಥವಾ ಸೌಜನ್ಯ ಪ್ರಕರಣದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ವಿಡಿಯೋ ಮಾಡಿದ್ದಂತಹ MD ಸಮೀರ್. ಮೊನ್ನೆ ದಿನ ದ್ವಾರಕನಾಥ್ ಚರ್ಚೆಗೆ ಬಂದಿದ್ದು ಯಾವಾಗ ಅಂತ ಕೇಳಿದ್ರೆ ಮೊನ್ನೆಯ ದಿನ MD ಸಮೀರ್ ಮನೆಯ ಹತ್ರ ಪೊಲೀಸರು ಹೋಗ್ತಾರೆ. ಬೆಳಗ್ಗೆ ಮಧ್ಯಾಹ್ನದ ಮತ್ತೊಂದು ಸಮಯದಲ್ಲಿ ದಿನಕ್ಕೆ ಗ್ಯಾಸ್ಟ್ರಿಕ್ ಮಾತ್ರ ಕುಡಿದ ಹಾಗೆ 3 ಹೊತ್ತು ಕೂಡ ಪೊಲೀಸರಲ್ಲಿ ಹೋದ್ರು. ಸಮೀರ್ ಮನೆಯಲ್ಲಿ ಇರಲಿಲ್ಲ. ಸಮೀರ್ ಮೊಬೈಲ್ ಲೊಕೇಶನ್ ಅನ್ನು ಟ್ರೇಸ್ ಮಾಡ್ಕೊಂಡು ಹೋಗಿರೋದು ಪೊಲೀಸ್ನವರು. ಆ ಸಂದರ್ಭದಲ್ಲಿ ಸಮೀರ್ ಮನೆಯಲ್ಲಿಲ್ಲ. ಸಾಕಷ್ಟು ಜನ ಸಮೀರ್ ತಲೆಮರೆಸಿಕೊಂಡಿದ್ದಾನೆ ಅಂತ ಹೇಳಿ ವ್ಯಾಖ್ಯಾನ ಮಾಡಿದ್ರು. ಅದಾದ ನಂತರ ಒಂದಷ್ಟು ಸಮಯ ಕಳೆದ ನಂತರ CS ದ್ವಾರಕನಾಥ್ ವಿಡಿಯೋ ಮುಖಾಂತರವಾಗಿ ಪ್ರತ್ಯಕ್ಷಗೊಳ್ತಾರೆ. ಅವ್ರು ಹೇಳ್ತಾರೆ, ಸಮೀರ್ ತಲೆಮರೆಸಿಕೊಂಡು ಇಲ್ಲ, ಸಮೀರ್ ಎಸ್ಕೇಪು ಆಗಿಲ್ಲ, ಸಮೀರ್ ನ್ಯಾಯಾಲಯಕ್ಕೆ ಹೋಗಿದ್ದಾನೆ, ನಮ್ಮ ಜೊತೆ ಇದ್ದಾನೆ, ನಾವು ಅವನನ್ನ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡ್ತೀವಿ. ತಲೆಗೊಬ್ಬ ತಲೈವ ಎನ್ನುವ ಹಾಗೆ ತಲೆಗೊಬ್ಬ ಕತೆಗಾರ ಹುಟ್ಕೊಂಡಿದ್ದಾರೆ. ಆ ಕತೆಗಳನ್ನು ನಿಲ್ಲಿಸಿ ವಾಸ್ತವ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸಮೀರ್ ಎಲ್ಲಿಗೂ ಹೋಗಿಲ್ಲ. ನ್ಯಾಯಾಂಗದ ಚೌಕಟ್ಟಿನಲ್ಲಿ ಸಮೀರ್ಗೆ ಸಿಗಬೇಕಾದಂತಹ ಹಕ್ಕನ್ನು ಪಡೆದುಕೊಳ್ಳೋದಕ್ಕೆ ದಾಖಲೆ ಸಮೇತ ವಕೀಲರ ಸಮಕ್ಷಮದಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇದ್ದೀವಿ ಅಂಥೇಳಿ ಇದೇ CS ದ್ವಾರಕನಾಥ್ ಒಂದು ಹೇಳಿಕೆ ಕೊಟ್ಟಿದ್ರು. ಆದರೆ ಇತ್ತೀಚೆಗಿನ ಕೆಲ ಡೆವಲಪ್ಮೆಂಟ್ಗಳನ್ನು ಗಮನಿಸಿದ್ರೆ ಹೆಣಹೂತ ಪ್ರಕರಣದಲ್ಲಿ ಏನೇನಾಗಿದೆ ಅನ್ನುವಂಥದ್ದು ನಿಮ್ಗೆ ಈಗಾಗಲೇ ಗೊತ್ತು. ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂಥೇಳಿ ಹೇಳಿಕೆ ಕೊಟ್ಟಿದ್ದ ಸುಜಾತಾ ಭಟ್ ಮಾನಸಿಕ ಅಸ್ವಸ್ಥೆಯಂತೆ ಇತ್ತಿಂದಿತ್ತ ಓಡಾಡ್ತಾ ಇದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ನನಗೆ ಸಾಕ್ಷಿ ಗೊತ್ತು, ನಾನೇ ಈ ಹೆಣಗಳನ್ನು ಹೂತು ಹಾಕಿದ್ದು ಅಂತ ಹೇಳ್ಕೊಂಡು ಬಂದಿದ್ದ ಚಿನ್ನಯ್ಯ ಪೊಲೀಸ್ ವಶದಲ್ಲಿದ್ದಾನೆ. ಹಿ ಈಸ್ ಅಕ್ಯೂಸ್ಡ್. ಸೊ ಇನ್ನು ಸೌಜನ್ಯ ಪರ ಜೊತೆಗೆ ಹೆಣಹೂತ ಪ್ರಕರಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣರಾಗಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಮೊನ್ನೆ ದಿನ ಅರೆಸ್ಟ್ ಆದರೂ ಜಾಮೀನಿನ ಮೇರೆ ಹೊರಗಿದ್ದಾರೆ. ಇನ್ನು ಅದೇ ಪ್ರಕರಣದಲ್ಲಿ ಹೆಸರು ಮಾಡ್ಕೊಂಡಿರುವಂತಹ ಗಿರೀಶ್ ಮಟ್ಟಣ್ಣನವರ್ ಅವರು ಕೂಡ ಬಂಧನದ ಭೀತಿಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಹೊಸ ಸಾಕ್ಷಿದಾರ ಅಂತ ಹೇಳಿ ವ್ಯಾಖ್ಯಾನಿಸಲ್ಪಡುವಂತಹ ಯಾರು ಆತ ಜಯಂತ್ ಟಿ, ಆತನು ಕೂಡ ಈಗ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ಈ ಹೊತ್ತಿಗೆ ದ್ವಾರಕನಾಥ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಅದನ್ನು ಆರಂಭದಿಂದ ಓದ್ಬಿಡ್ತೀನಿ. ಸೊ ದ್ವಾರಕನಾಥ್ ಹೇಳ್ತಾರೆ, ಧರ್ಮ ಯುದ್ಧದಲ್ಲಿ ನಾವೇ ಗೆಲ್ತೀವಿ. ಸಮೀರ್ ಪರ ವಕೀಲ CS ದ್ವಾರಕನಾಥ್ ಹೇಳುವಂತಹದ್ದು, ನೀವು ಗೆದ್ದಿಲ್ಲ, ಗೆಲ್ಲುವುದು ಕೂಡ ಇಲ್ಲ, ಸತ್ಯ ಮಾತ್ರ ಗೆಲ್ಲುತ್ತೆ. ಧರ್ಮಸ್ಥಳ ಹೆಣಹೂತ ಪ್ರಕರಣದಲ್ಲಿ ಸಂತ್ರಸ್ತರಿಗೆ ಸಿಗುತ್ತೆ ನ್ಯಾಯ. ಪ್ರಭಾವ ಬಳಸಿಕೊಂಡು ಸತ್ಯವನ್ನ ಸಮಾಧಿ ಮಾಡಿದ್ರೆ JCB ಬಳಸ್ತೇವೆ. ಸತ್ಯದ ಸಮಾಧಿಯನ್ನ ಒಡೆದು ಸತ್ಯವನ್ನ ಹೊರತಂದೆ ತರ್ತೇವೆ. ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸತ್ಯಕ್ಕೆ ಮಾತ್ರ ಜಯವಾಗಲಿದೆ. ನಮ್ಮನ್ನ ತುಳಿದಷ್ಟು ಪುಟಿದೇಳಲಿದ್ದೇವೆ, ಚಿವಿಟಿದಷ್ಟು ಚಿಗುರೊಡೆದು ಹೊರಬರಲಿದ್ದೇವೆ. ನಮ್ಮ ವಿರುದ್ಧ ಎಷ್ಟೇ ಅಪಪ್ರಚಾರ ನಡೆದರೂ ಕೂಡ ಸರಿಯೇ. ನ್ಯಾಯ ಸತ್ಯ ಧರ್ಮವನ್ನ ಬಿಟ್ಟು ನಾವು ಹೋಗೋದಿಲ್ಲ. ಕೊನೆಗೆ ಗೆಲ್ಲುವುದು ಸತ್ಯ ಮಾತ್ರ ಎಂದ ದ್ವಾರಕನಾಥ್ ಅವರ ಫೇಸ್ಬುಕ್ನ ಅಧಿಕೃತ ಖಾತೆಯಲ್ಲಿ ಅದನ್ನು ಬರೆದುಕೊಂಡಿದ್ದಾರೆ. ಸಮೀರ್ ಪರ ವಕಾಲತ್ತು ಮಾಡ್ತಾ ಇರ್ತಕ್ಕಂತಹ ವಕೀಲ CS ದ್ವಾರಕನಾಥ್ ಒಂದಷ್ಟು ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡಿರ್ತಕ್ಕಂತಹ ಸಾಮಾಜಿಕ ಹೋರಾಟಗಾರ ಕೂಡ ಹೌದು. ಸಮೀರ್ ಪರ ಸಾಕಷ್ಟು ಬಾರಿ ಧ್ವನಿ ಎತ್ತಿದಂತಹ ವಕೀಲ, ಸಾಮಾಜಿಕ ಹೋರಾಟಗಾರ ದ್ವಾರಕನಾಥ್ ಅವರ ಸ್ಟೇಟ್ಮೆಂಟ್ಗಳನ್ನು
ನಾವು ಈವರೆಗೂ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.